ವಿಜಯನಗರ ಜಿಲ್ಲೆ ಮರಿಯಮ್ಮನಹಳ್ಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕೊರತೆ, ಸಿಬ್ಬಂದಿ ಕೊರತೆ, ಸಮರ್ಪಕ ಆರೋಗ್ಯದ ಕೊರತೆ ಎದ್ದು ಕಾಣುತ್ತಿದ್ದು, ಸ್ವಚ್ಛತೆ ಮರೀಚಿಕೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣದ ವಿಜಯನಗರ ಜಿಲ್ಲಾಧ್ಯಕ್ಷ ಕೆಎಂ ಲಕ್ಷ್ಮಣ ಆರೋಪಿಸಿದರು. ಅವರು ಮಾತನಾಡಿ, ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅಸ್ವಚ್ಛತೆಯ ತಾಣವಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದ್ದು, ಆರೋಗ್ಯ ಮಡಿಲು ಆಗುವ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅನಾರೋಗ್ಯದ ತಾಣವಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದೆವು. ಆರೋಗ್ಯ ಇಲಾಖೆ ಆಸ್ಪತ್ರೆಯ ಸ್ವಚ್ಛತೆಗಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ವೆಚ್ಚ ಮಾಡುತ್ತಿದ್ದರೂ ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ವಂಚಿತವಾಗಿದೆ. ಒಂದೇ ಎರಡೇ ಹಲವು ಸಮಸ್ಯೆಗಳು ಹೊತ್ತ ಸಮಸ್ಯೆಗಳ ಆಗರವಾಗಿದೆ. ಸಮಸ್ಯೆ ಬಗೆಹರಿಸಬೇಕಾದ ಆರೋಗ್ಯ ಇಲಾಖೆ, ಜಿಲ್ಲಾ ಅಧಿಕಾರಿಗಳು ಹಾಗೂ ತಾಲೂಕು ಮೇಲಾಧಿಕಾರಿಗಳು, ಆಡಳಿತಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವುದು ಈ ನಿರ್ಲಕ್ಷ್ಯ ಹಾಗೂ ಆಸ್ಪತ್ರೆಯ ಅಸ್ವಚ್ಛತೆಗೆ ಮೂಲ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಗಂಗಾ ವೈ ಮಾತನಾಡಿ, ಆಡಳಿತಾಧಿಕಾರಿಗಳಿಗೆ ಅಧಿಕಾರ ಇಲ್ಲದಂತಾಗಿದ್ದು, ಹಿಂದಿನ ವೈದ್ಯಾಧಿಕಾರಿಗಳು ಬೇರೆಡೆಗೆ ನಿಯೋಜನೆಗೊಂಡ ಹಿನ್ನೆಲೆಯಲ್ಲಿ ಈಗಿನ ಪ್ರಭಾರಿ ಆಡಳಿತಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸದೇ ಇರುವುದರಿಂದ ಆಡಳಿತ ಸರಿಯಾಗಿ ನಿಭಾಯಿಸಲಾಗುತ್ತಿಲ್ಲ ಎಂಬ ದೂರುಗಳಿವೆ. ನಮಗೇನು ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಾಗೂ ರೋಗಿಗಳ ಹಿತಕ್ಕಾಗಿ ಸಂಬಂಧಿಸಿದ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಆಸ್ಪತ್ರೆಯ ಆವರಣವನ್ನು ಸ್ವಚ್ಛತೆಗೊಳಿಸಬೇಕು. ಈ ರೀತಿಯ ಅಸ್ವಚ್ಛತೆ ಕಂಡುಬಂದಲ್ಲಿ, ಈ ದೂರುಗಳು ಕಂಡುಬಂದಲ್ಲಿ, ಈ ಅಗತ್ಯ ಕ್ರಮ ವಿಳಂಬವಾದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿಯ ಪದಾಧಿಕಾರಿಗಳಾದ ಎಕೆ ಹುಲಗಪ್ಪ, ಮಾರುತಿ ಗರ್ಗ್, ಸಂತೋಷಿ ಕುಮಾರಿ, ಕೃತಿ, ಹೊಸಪೇಟೆ ಬಿ ದುರ್ಗಪ್ಪ, ತಾರಹಳ್ಳಿ ಹುಲಗಪ್ಪ ಮುಂತಾದವರು ಮರಿಯಮ್ಮನಹಳ್ಳಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಅಸ್ವಚ್ಛತೆ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇವ್ರೇನ್ ಮಾಡ್ಬಿಡ್ತಾರೆ, ಇಲ್ಲ ಸ್ವಲ್ಪ ದೂರ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಇವ್ರ ನೆಗ್ಲಿಜೆನ್ಸ್. GPS ಫೋಟೋ ಅಂತ ತೆಗೆಯೋಣ. ಕಡಿಮೆ ಇದ್ದಾರಲ್ಲ ಮೇಡಮ್, ಒಂದು ಮಾಡೋದು ಅಷ್ಟೇ. ಇಲ್ಲ ಇಲ್ಲಿ ಒಬ್ರು ಮೇಡಮ್ ಕೊಡ್ತಾರ. ಇಲ್ಲಿ ಮಕ್ಕಳು ಹೋಗ್ತಾರೆ. ಇಲ್ಲಿ ರಾಧಾಕೃಷ್ಣ ಸರ್ ಇನ್ನೊಬ್ರು ಸರ್ ಕೊಡ್ತಾರೆ. ಇದು ಮಕ್ಕಳಿಗೆ ನೋಡೋಣ ಸ್ವಲ್ಪ ಫೋಟೋ ಅಲ್ಲಿ ಕೂಡ್ರಣ ಅಲ್ಲೇ ಕೂಡ್ರಿ ಬನ್ನಿ. ಇದೆಲ್ಲ ಕ್ಲೀನಿಂಗ್ ಮಾಡಿಸ್ಬೇಕಲ್ಲ ಮಾಡಿಸಿದೆ ಮೇಡಮ್. ಈಗ ಅಲ್ಲ, ಒಂದು 2 ದಿವಸ ನಮಗೆ ಹೋಗ್ಲಿಲ್ಲ. ನಮ್ಮ ಸಂಘಟನೆಗೆ ಒಂದು ಸ್ವಲ್ಪ ಕೆಲಸ ಕೊಡ್ರಿ, ನಾವೇ ಇದು ಮಾಡಿ ಫೇಸ್ಬುಕ್ಗಳೆಲ್ಲ ಅಪ್ಲೋಡ್ ಮಾಡ್ತೀವಿ, ನಾವೇ ಕ್ಲೀನ್ ಮಾಡ್ತೀವಿ. ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿದ್ದೀವಿ. ಈಗ ಅದನ್ನೇ ಮಾಡ್ತಿದ್ವಿ. ಇದೆಲ್ಲ ಇದೆ ಹಾಸ್ಪಿಟ್ಲ್, ಇದು ಗೌರ್ಮೆಂಟ್ ಹಾಸ್ಪಿಟ್ಲ. ಏನಾಗ್ತಿದೆ ಹಂಗಾದ್ರೆ ಅನುದಾನ? ಇದೆಲ್ಲ ಇಲ್ಲಿ ನೋಡ್ರಿ, ಇದು ಹೆರಿಗೆ ಕೊಟ್ಟು ನಾಳೆ ಹಾಕಿರ್ತಾರಲ್ರಿ. ಗ್ರೂಪ್ ಇರೋದು
ಜನ ಇದೀವ ಸಿಟ್ಟಿರ್ತಾವ. ಯಾಕೆ ಗ್ರೂಪ್ಗೆ ಎಲ್ಲ ಕೆಲಸ ಇಲ್ಲಿ ತಗೊಂಬರ್ತಂತ ಐತಮ್ಮ ಐತೆ ಮಧ್ಯಾಹ್ನ ಬರ್ ಇದರಿಂದ ಸೊಳ್ಳೆಗಳು ಈ ಆಶಾ ವರ್ಕರ್ ಮನೆ ಮನೆಗೆಲ್ಲ ಬಂದು ಮಾಡ್ತಾರೆ. ನಾನು ಒಂದು ಲೇಡೀಸ್ ಆಗಿ ನೀವು ಮಂಗಳವಾರ ಬೆಳಿಗ್ಗೆ ಸಂಜೆ ಇಲ್ಲಾಂದ್ರೆ ಮಧ್ಯಾಹ್ನ ಇಲ್ಲಿ ಇರ್ಬೇಕಣ್ಣ. ಇದೆಲ್ಲ ಇಲ್ಲಾಂದ್ರೆ ನಾವೇ ಮಾಡ್ಕೊಡ್ತೀವಿ, ನಾವೇ ಕ್ಲೀನ್ ಮಾಡ್ತೀವಿ. ಅವ್ರ ಹತ್ರ ಫಂಡ್ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಕೊಡ್ತಾ ಇಲ್ಲ, ಫಂಡ್ ಕೊಡ್ತಾ ಇಲ್ಲ. ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಅಲ್ಲೈತಲ್ಲ ಮೇಡಮ್ ಪೇಷಂಟ್ ಅದೇ ಪೇಷಂಟ್ ಅಲ್ಲಿ ಹಾಕಲ್ಲ ಅಣ್ಣ, ಇಲ್ಲಷ್ಟೇ ಹಾಕ್ತೀವಿ. ಹೆರಿಗೆ ಆಗಿರೋರು ಪೇಷಂಟ್ಗೆ ಅಲ್ಲಿ ರೀಡಿಂಗ್ ಬರ್ತೀನಿ ಅಲ್ಲೇ ರೀ ಮೇಡಮ್ ಅವ್ರೆ. ನಡು ಹೊರಕೊಂಡು ಅದು ಬ್ಲಡ್ ಆಗಿದೆ ನಮಗೆ ಬಟ್ಟೆ ಯೂಸ್ ಮಾಡಿದ್ದಾರೆ ಹಾಗೆ ಬಿಟ್ಟಿದ್ದಾರೆ. ಅದು ಎಷ್ಟು ಹುಳ ಆಗುತ್ತೆ ಅದು ಅಷ್ಟೇ, ಅಷ್ಟು ಕೊಳಕು ಮಾಡ್ತಾ ಇದೆ ಅದು ಮನುಷ್ಯನ ಬ್ಲಡ್ ಕೊಳಕು ಸಿಕ್ಕಿದೆ. ಅದಕ್ಕೊಂದು ಬೀಗ ಆಗ್ಬೋದು.